ರಾಜ್ಯದಲ್ಲಿ ಉಪಚುನಾವಣಾ ಕಾವು ರಂಗೇರ್ತಾ ಇದೆ. ನಾಮಿನೇಷನ್ ವಾಪಸ್ ತಗೊಳ್ಳಕ್ಕೆ ಇವತ್ತು ಕಡೆ ದಿನ. ಇದರ ನಡುವೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ಈಗಲೂ ಕೂಡ ಕುತೂಹಲವನ್ನ ಹಿಡಿದಿಟ್ಕೊಂಡಿದೆ. ದಾವಣಗೆರೆ ಕಾಂಗ್ರೆಸ್ಗೆ ಜಮೀರ್ ಬೇಗ್ ಶಾಕ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಉಪಕಣದಿಂದ ಅಥವಾ ಉಪಚುನಾವಣಾ ಕಣದಿಂದ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ. ಹಿಂದೆ ಸರಿ ಅಲ್ವಾ? ಪೈಲ್ವಾನ್ನ ಈ ನಿರ್ಧಾರದ ಹಿಂದೆ ಸಚಿವ ಜಮೀರ್ ಇದ್ದಾರ? ಈ ಅನುಮಾನ ಯಾಕೆ ಬರ್ತದೆ ಅಂತ ಹೇಳ್ತೀವಿ. ಸಾದಿಕ್ನ ಅಖಾಡಕ್ ಬಿಟ್ಟು ಆಟ ಆಡ್ತಾ ಇದ್ದಾರ ಜಮೀರ್. ದಾವಣಗೆರೆಯಲ್ಲಿ ಸಾದಿಕ್ ಬಂಡಾಯದ ಸ್ಪರ್ಧೆ ಫಿಕ್ಸ್. ಶಾಮನೂರು ಮೊಮ್ಮಗ ಸಮರ್ಕ್ಕೆ ಹಾಗಾದ್ರೆ ಶಾಕ್ ಕಾದಿದ್ಯಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ದಾವಣಗೆರೆ ಫೈಟ್ ನ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ಜಮೀರ್ ಅಹಮದ್ ಅವರ ಈ ನಡೆ ಬಹಳ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಗೇನ್ ಇಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಸಿದ್ದರಾಮಯ್ಯ ಅವರ ಹೆಸರು ಕೂಡ ಪ್ರಸ್ತಾಪ ಆಗುತ್ತೆ. ಬಿಕಾಸ್ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇತ್ತು. ಒಂದು ಬಾಗಲಕೋಟೆ, ಮತ್ತೊಂದು ದಾವಣಗೆರೆ ದಕ್ಷಿಣ. ಸಿದ್ದರಾಮಯ್ಯ ಅವರು ಹೇಳಿದ ಕಡೆ ಒಬ್ಬ ಕ್ಯಾಂಡಿಡೇಟ್, ಎಲ್ಲಿ ಬಾಗಲಕೋಟೆಯಲ್ಲಿ ಮೇಟಿ ಫ್ಯಾಮಿಲಿಗೆ, ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಇನ್ಫ್ಲೂಯೆನ್ಸ್ ಮೇರೆಗೆ ಶಾಮನೂರ್ ಅವರ 3ನೇ ತಲೆಮಾರಿಗೂ ಟಿಕೆಟ್ ಸಿಕ್ತು ಅಂತಲೇ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಪಟ್ಟು ಹಿಡಿದು ಕೊಡಿಸಿದಂತಹ ಅಭ್ಯರ್ಥಿ ಏನಿದ್ರೆ, ಟಿಕೆಟ್ ಕೊಡಿಸಿರುವ ಅಭ್ಯರ್ಥಿ, ಅವ್ರನ್ನ ಹೀನಾಯವಾಗಿ ಸೋಲಿಸಬೇಕು ಅಥವಾ ಸೋಲಿಸಬೇಕು, ಮಕಡೆ ಮಲಗಿಸಬೇಕು ಅನ್ನುವಂತಹ ಉದ್ದೇಶ ಏನಾದ್ರೂ ಇದೆಯಾ? ಜಮೀರ್ ಅಹಮದ್ ಅವರ ಈ ನಡೆ ಬಹಳ ಕುತೂಹಲ ಕಾರಣವಾಗ್ತಿದೆ. ಹಂಗೆ ನೋಡಿದ್ರೆ ನಾಮಿನೇಷನ್ ದಿನವೂ ಕೂಡ ಬಂದಿರಲಿಲ್ಲ. ಸಬೂಬ್ ಕೊಟ್ಟಿದ್ದು ಏನಪ್ಪಾ ಅಂದ್ರೆ, 50 ಪ್ರಶ್ನಾವಳಿ ಇತ್ತು, ನಮಗೆ ನನ್ನಲ್ಲಿ ಇರ್ಲೇಬೇಕಿತ್ತು ಅಂದಿದ್ರು. ದಾವಣಗೆರೆ ಫೈಟ್ ನಿಂದ ಸಚಿವ ಜಮೀರ್ ಅಹಮದ್ ದೂರ ಉಳಿದಿದ್ದಾರೆ. ಸಾದಿಕ್ ಪೈಲ್ವಾನ್ ಮನವೊಲಿಕೆ ಕೈ ಬಿಟ್ಟು ಕೇರಳಕ್ಕೆ ಎಸ್ಕೇಪ್ ಆಗಿದಾರಂತೆ. ಕೇರಳಕ್ಕೆ ಎಸ್ಕೇಪ್ ಅಂದ್ರೆ ಈಗ ಅಲ್ಲೇನ ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದಾರೆ ಅಂತ. CM DCMಗೂ ಕೂಡ ಕೇರ್ ಮಾಡದೆ ಕೇರಳಕ್ಕೆ ಹೋಗಿದ್ದಾರೆ ಜಮೀರ್ ಅನ್ನಲಾಗ್ತಾ ಇದೆ. ಪೈಲ್ವಾನ್ ಮನವೊಲಿಕೆ ಟಾಸ್ಕ್ ಅನ್ನು ಲೆಕ್ಕಿಸದೆ ಕೇರಳದ ಪ್ರಚಾರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ರಾಜ್ಯದಲ್ಲೇ ಇಲ್ಲಿ ಹತ್ತುರಿತಾ ಇದೆ. ಕೇರಳದ ಎಲೆಕ್ಷನ್ ಗೆಲ್ಸಕ್ ಹೋಗಿದ್ದಾರೆ. ಪೈಲ್ವಾನ್ ಅಖಾಡದಲ್ಲಿ ಉಳಿಯೋಕೆ ಜಮೀರ್ ಕಾರಣರಾಗ್ತಾ ಇದ್ದಾರ? ಹಾಗಾದ್ರೆ ಅನುಮಾನ ಮೂಡಿಸುತ್ತೆ. ಸಾದಿಕ್ ಬಂಡಾಯ ಸ್ಪರ್ಧೆ ಫಿಕ್ಸ್ ಆದ್ರೆ ಸಮರ್ಥ ಗೆಲುವು ಕಬ್ಬಿಣದ ಕಡ್ಲೆ ಆಗುತ್ತೆ. ಅನುಮಾನ ಬೇಡ. ಅದರಲ್ಲಿ ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಗ್ಹಾಕ್ಸ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್. ನಾಮಿನೇಷನ್ ದಿನವೂ ಕೂಡ ಬರಲಿಲ್ಲ. ಅಲ್ಲಿ ಒಂದು ಸಬೂಬನ್ನ ಹೇಳಿದ್ರು, ಪ್ರಶ್ನಾವಳಿ ಇತ್ತು, ನಾನು ಇಲ್ಲಿ ಇರಲೇಬೇಕಿತ್ತು, ಬಟ್ ನಾನು ಹೋಗ್ತೀನಿ, ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದ್ರ ಮುಖಾಂತರ ಇಂಡೈರೆಕ್ಟ್ ಆಗಿ ಅಲ್ಲಿ ಮುಸ್ಲಿಂ ಅಭ್ಯರ್ಥಿ ಕಣ ಕೀಳಿಲಿ, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಲ್ಲಿ ಇರ್ಲಿ ಅನ್ನೋದನ್ನೇ ಬಯಸ್ತಾ ಇದ್ದಾರ. ಫೋನಲ್ಲಿ ಮಾತಾಡಿದ್ರು ಮತ್ತೊಂದು ಇವೆಲ್ಲವೂ ಕೂಡ ವ್ಯಾಲಿಡ್ ಆಗಲ್ಲ. ಅಲ್ಲಿಗೆ ಬಂದು ಅವ್ರನ್ನ ಮನವೊಲಿಸುವ ಪ್ರಯತ್ನ ಮಾಡಿದ್ರ, 100% ಎಫರ್ಟ್ ಹಾಕಿದ್ರ, ಇದು ಕಾಣಿಸ್ತಾ ಇಲ್ಲ. ಹಂಗ್ ನೋಡೋದಾದ್ರೆ ನಾಮಿನೇಷನ್ ವಾಪಸ್ ತಗೊಳಕ್ಕೆ ಇವತ್ತು ಕೊನೆ ದಿನ. ತೊಟ್ಲನ್ನು ತೂಗಿ ಮಗುವನ್ನು ಚಿವುಟೋ ಕೆಲಸವನ್ನ ಜಮೀರ್ ಅಹಮದ್ ಮಾಡ್ತಾ ಇದ್ದಾರ ಸಾದಿಕ್ ಪೈಲ್ವಾನ್ ವಿಚಾರದಲ್ಲಿ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ಕಲಿಗೆ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಇದನ್ನ ತೊಟ್ಲು ತೂಗಿ ಮಗುವನ್ನು ಚಿವುಟೋ ಕೆಲಸ ಅಂತ ಕರಿಬೋದಾ? ಮೊನ್ನೆ ನಾಮಿನೇಷನ್ ದಿನ ರೀಸನ್ ಕೊಟ್ರು ಪ್ರಶ್ನಾವಳಿ ಅಂತ. ಇವಾಗ ನೋಡಿದ್ರೆ ಕೇರಳದ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಅಲ್ಲಿ ಹೋಗ್ತಾ ಇದಾರೆ. ಹಂಗ್ರೆ ಇಲ್ಲಿ ಮನವೊಲಿಸೋದು ಯಾರು? ಇಲ್ಲಾಗಿರೋ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಯಾರು? ಸಮುದಾಯದ ನಾಯಕನಾಗಿ ತನ್ನ ಕೆಲಸ ಏನು, ಜವಾಬ್ದಾರಿ ಏನು ಅನ್ನೋದನ್ನ ಮರೆತ್ರ ಜಮೀರ್ ಅವರು. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ದಾವಣಗೆರೆ ಕಾಂಗ್ರೆಸ್ಗೆ ಜಮೀರ್ ಬಿಗ್ ಶಾಕ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಹಂಗೆ ನೋಡೋದಾದ್ರೆ ಶಾಮನೂರು ಶಿವಶಂಕರಪ್ಪನವರ ಹತ್ರಲೂ ಕೂಡ ಇದೇ ಸಾದಿಕ್ ಪೈಲ್ವಾನ್ ಬಹಳ ಅತ್ಯಾಪ್ತರು. ಹೌದು, ಟಿಕೆಟ್ ಕೇಳಿದ್ರು, ನಂದಾದ್ಮೇಲೆ ನಿಂದೆ ಕಣೋ ಅಂತ ಹೇಳ್ತಾ ಇದ್ರಂತೆ. ಬಟ್ ಅವರು ಕೂಡ ಅದನ್ನೇ ನಿರೀಕ್ಷೆ ಮಾಡಿದ್ರು. ಆದ್ರೆ ರಾಜಕೀಯದಲ್ಲಿ ನಾಳೆ ಏನು ಅಂತ ಯಾರು ಕೂಡ ಊಹೆ ಮಾಡಕ್ಕಾಗಲ್ಲ. ಅಂಡ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರಂದ್ರೆ ಡೆಫಿನೆಟ್ಲಿ ನೋ. ಯಾವಾಗ ಹೆಂಗ್ ಬೇಕಾದ್ರೂ ಬದಲಾಗ್ಬೋದು. ಸಿಚುವೇಶನ್ ತಕ್ಕಂಗೆ ರಾಜಕೀಯದಲ್ಲಿ ಕ್ಷಣಕ್ಕೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಹೆಂಗಿರುವಾಗ ಜಮೀರ್ ಅಹಮದ್ ಕೂಡ ಆ ಕ್ಷೇತ್ರ ಮುಸ್ಲಿಂ ಸಮುದಾಯದ ಮತಗಳು ಜಾಸ್ತಿ ಇರೋದ್ರಿಂದ ನಮ್ಮ ಅಭ್ಯರ್ಥಿ ನಿಂತ್ಕೋಬೇಕು, ಇಷ್ಟು ದಿನ ಗೆಲ್ಸಿದಾರ, ಅವರಿಗೆ ನಮ್ಮವ್ರು ನಿಂತ್ಕೊಳ್ತಾರೆ ಅಂತ ಬಹಳ ಗಟ್ಟಿಯಾಗಿ ಹೇಳಿದ್ರು. ಅದಕ್ಕೆ ಮಲ್ಲಿಕಾರ್ಜುನ್ ಅವರು, ಶಾಮನೂರು ಮಲ್ಲಿಕಾರ್ಜುನ್ ಅವರು ಕೂಡ ಟಾಂಟ್ ಕೊಟ್ಟಿದ್ರು. ನನ್ನ ಕ್ಷೇತ್ರದ ಬಗ್ಗೆ, ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಕ್ಕೆ ಯಾರವರು ಅಂತ ಕೇಳಿದ್ರು. ಯಾರವರು ಅಂತ. ಅದಾದ್ಮೇಲೆ ಆದಂತಹ ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಕೂಡ ಗಮನದಲ್ಲಿ ಇದ್ದೇ ಇದೆ. ಸಮರ್ಥ ಶಾಮನೂರು ಅವರಿಗೆ, ಸಮರ್ಥ್ ಮತ್ತು ಸಾದಿಕ್ ಪೈಲ್ವಾನ್ ಇಬ್ರು ಕೂಡ ಒಂದೇ ದಿನ ಹೋಗಿ, ಇನ್ನು ಬಿ ಫಾರ್ಮ್ ಸಿಕ್ಕಿರ್ಲಿಲ್ಲ ಸಮರ್ಥ ಶಾಮನೂರ್ಗೆ. ನಾಮಿನೇಷನ್ ಅವ್ರ ತಾಯಿ ಜೊತೆ ಸಲ್ಲಿಸಿ ಬಂದ್ಬಿಟ್ಟಿದ್ರು. ಆದ್ರೆ ನೆಕ್ಸ್ಟ್ ಡೇ ಬಿ ಫಾರ್ಮ್ ಸಿಕ್ಕಿದ್ದು ಅವ್ರಿಗೆ.
ಸಾದಿಕ್ ಪೈಲ್ವಾನ್ ಈಗ ತಲೆ ಮೇಲೆ ತಲೆ ಬೀಳಿ, ಜಮೀರಲ್ಲ ಸಿದ್ದರಾಮಯ್ಯನೂ ಅಲ್ಲ, ದೇವ್ರು ಬಂದು ಹೇಳಿದ್ರು ನಾನು ವಾಪಸ್ ತಗೊಳ್ಳಲ್ಲ ಅಂತ ಇದ್ದಾರೆ. ಇದನ್ನ ಮಾತಾಡ್ತಾ ಇರೋದು ಅವರದ್ದೇ ಬಾಯಿ ಆದ್ರೂ ಮಾತನಾಡಿಸ್ತಾ ಇರೋರು ಯಾರು? ಜಮೀರ್ ಅಹಮದ್ ಅವರ ಈ ನಡೆ ಮೇಲೆ ಬಹಳ ಅನುಮಾನಗಳು ಮೂಡ್ತಾ ಇದೆ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕೆಳಗೆ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಇದು ತೊಟ್ಲನ್ನು ತೂಗಿ ಮಗುವನ್ನು ಚಿವುಟೋ ಕೆಲಸನ ಜಮೀರ್ ಅಹಮದ್ ಅವ್ರ ಕಡೆಯಿಂದ ಅವತ್ ನೋಡಿದ್ರೆ ನಾಮಿನೇಷನ್ಗೆ ಆಬ್ಸೆಂಟು, ಕಾರಣ ಬೇರೆ ಕೊಟ್ರು. ಇವತ್ ನೋಡಿದ್ರೆ ಕೇರಳದ ಎಲೆಕ್ಷನ್ಗೆ ಹೋಗ್ತಾ ಇದ್ದಾರೆ, ಬಟ್ ಇಲ್ಲಿ ಉಪಚುನಾವಣೆಯನ್ನ ಮರೆತು ಬಿಟ್ಟಿದ್ದಾರೆ. ಹೆಂಗ್ ನೋಡೋದು ಇವರ ಈ ನಡೆಯನ್ನ ಅಂತ? ವಿದ್ಯಾ, ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ ಕೊಡುವಂತ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಮುಸ್ಲಿಂ ಮುಖಂಡರು, ಮುಸ್ಲಿಂ ಶಾಸಕರು, ಮುಸ್ಲಿಂ ಸಚಿವರು, ಸಮುದಾಯದ ಸಚಿವರು ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಸುರ್ಜೇವಾಲಾ, ವೇಣುಗೋಪಾಲ್, ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಮುಂದೆ ಪಟ್ಟಿಡಿದ್ದು ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ. 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಇದು ನನ್ನ ಕೊನೆಯ ಚುನಾವಣೆ, ಮುಂದಿನ ಚುನಾವಣೆಗೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಿಸ್ತೀನಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದಕ್ಕೆ ತಕ್ಕಂತೆ ನನಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಆ ಸಮುದಾಯ ಹಾಕಿದ್ದು ನಿಜ. ಆದ್ರೆ ಅದಾದ ಬಳಿಕ ನಡೆದಂತಹ ಮಾತುಕತೆ, ಸುರ್ಜೇವಾಲಾ ಅವರೇ ರಾಜ್ಯಕ್ಕೆ ಆಗಮಿಸಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಎಲ್ಲಾ ನಾಯಕರನ್ನ ಕೂರಿಸ್ಕೊಂಡು ದಾವಣಗೆರೆ ಟಿಕೆಟ್ ಅನ್ನ ಅಂತಿಮ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಜೊತೆಗೆ ಯಾರೆಲ್ಲ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೋ, ಯಾರೆಲ್ಲ ಕಣದಲ್ಲಿ ಉಳಿತಾರೋ, ಯಾರನ್ನ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೋ ಅವರನ್ನ ವಾಪಸ್ ತೆಗೆಸುವಂತ ಒಂದು ಜವಾಬ್ದಾರಿ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ ಸೇರಿದಂತೆ, ತನ್ವೀರ್ ಸೇಠ್ ಸೇರಿದಂತೆ ಹಲವು ಮುಸ್ಲಿಂ ಸಮುದಾಯದ ಮುಖಂಡರು ಕೊಟ್ಟಿದ್ದು ನಿಜ. ಆದ್ರೆ ದಾವಣಗೆರೆಯಲ್ಲಿರುವಂತಹ ಒಂದಷ್ಟು ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತೆ ಮತದಾರರು ಈ ಬಾರಿ ನೇರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಜಮೀರ್ ಅಹಮದ್ ಖಾನ್ ಬಂದ್ರೆ ನೇರವಾಗಿ ನಾವು ಅವ್ರಿಗೆ ಕಳಿಸ್ತೀವಿ ಅನ್ನುವಂತಹ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಡೆದಂತಹ CLP ಸಭೆ ಆದ ಬಳಿಕ ಎಲ್ಲಾ ಮುಸ್ಲಿಂ ಸಮುದಾಯದ ಮುಖಂಡರ ನಾಯಕರಿಗೆ ಆ ಟಾಸ್ಕ್ ಅನ್ನ ಕೊಟ್ಟ ಬಳಿಕವೂ ಕೂಡ ಇವತ್ತು ಜಮೀರ್ ಅಹಮದ್ ಖಾನ್ ಹಾಗೂ ಯಾವುದೇ ಬೆಂಗಳೂರಿಂದ ಯಾವ ನಾಯಕರು ಕೂಡ ದಾವಣಗೆರೆಗೆ ಹೋಗಿಲ್ಲ. ಅವರನ್ನ ಫೋನಲ್ಲಿ ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪೈಲ್ವಾನ್ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಿನ ದಡ ಸೇರೋದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ. ಒಂದ್ ವೇಳೆ 10-15 ಸಾವಿರ ವೋಟ್ ಡಿವೈಡ್ ಮಾಡಿದ್ದೆ ಆದ್ರೆ ಅದು ಫಲಿತಾಂಶ ಏನಾದ್ರೂ ಕೂಡ ಆಗ್ಬೋದು ಅನ್ನುವಂತ ಒಂದು ಆತಂಕವೂ ಕೂಡ ಇರೋದ್ರಿಂದ ಈ ಪ್ರಯತ್ನ ಮುಂದುವರೆದಿದೆ. ಈ ನಡುವೆ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಹೋಗದೆ ಕೇರಳಕ್ಕೆ ಹೋಗಿರುವಂತದ್ದು ಈಗ ಚರ್ಚೆಗೆ ಕಾರಣ ಆಗಿರುವಂತ ಒಂದು ವಿಚಾರ. ಜಮೀರ್ ಅಹಮದ್ ಖಾನ್ ಹಾಗೂ ಅವರ ಆಪ್ತರು ಹೇಳ್ತಿರೋದು ಏನಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ಈಗ ನಾವು ಹೋದ್ರೆ ಅದು ಇನ್ನಷ್ಟು ದೊಡ್ಡದಾಗುತ್ತೆ, ಆ ಸಮಸ್ಯೆಯಿಂದ ಪಾರಾಗೋದಕ್ಕೆ ಬೇರೆ ರೀತಿಯಾದಂತಹ ಒಂದು ಸರ್ಕಸ್ ಅನ್ನ ಮಾಡ್ತಾ ಇದೀವಿ, ಅವರ ದೂರವಾಣಿಯಲ್ಲಿ ಸಂಪರ್ಕ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಿದ್ವಿ ಅಂತ ಏನೇ ಹೇಳಿದ್ರು ಕೂಡ ಅಲ್ಲಿ ಹೋಗಿ ನೇರವಾಗಿ ಅವರನ್ನ ಮನವೊಲಿಸೋದೇ ಬೇರೆ ಇರುತ್ತೆ, ದೂರವಾಣಿಯಲ್ಲಿ ಮಾತಾಡೋದೇ ಬೇರೆ ಇರುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಪೈಲ್ವಾನ್ ಅವರು ಕನ್ನಡದಲ್ಲಿ ಉಳಿಯಲಿ ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕೊಂಡೆ ಈ ರೀತಿಯಾದಂತ ಒಂದು ತಂತ್ರಗಾರಿಕೆಯನ್ನ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಮುಸ್ಲಿಂ ಸಮುದಾಯದ ಪ್ರಭಾವಿ ಮುಖಂಡರುಗಳು ಮಾಡ್ತಾ ಇದಾರ ಅನ್ನುವಂತ ಒಂದು ಚರ್ಚೆಯು ಕೂಡ ಈಗ ಕಾಂಗ್ರೆಸ್ ಅಲ್ಲಿ ಆರಂಭ ಆಗಿದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಾರುತಿ. ಡೀಟೇಲ್ಸ್